ಗೆಲುವಾಗಿದೆ. ಅಲ್ಲಿರುವಂತ ವರದಿಗಾರರಿಗೆ ಚೆನ್ನಾಗಿ ಕೇಳಿಸಿದೆ ಅಂದ್ರೆ ಈತನಿಗೆ ಕೇಳಿಸಿರಲ್ವಾ? ನಾಸೀರ್ ಹುಸೇನ್ ಕಿವಿ ಆತನಿಗೆ ಕೇಳಿಸಿರಲ್ವಾ? ನಡಿಯ ಆಚೆಗೆ ವಿಧಾನಸೌಧ ಏನಾದ್ರು ಅವ್ರ ಅಪ್ಪನ ಆಸ್ತಿನ ಇವ್ರ ತಾತನ ಆಸ್ತಿನ ಅಂತ ಹಲೋ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕಲ್ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಿನ್ನೆ ಕರ್ನಾಟಕದಲ್ಲಿ ರಾಜ್ಯಸಭಾ ಚುನಾವಣೆ ನಡೀತಾ ಇತ್ತು. ಆ ಸಮಯದಲ್ಲಿ ಕೈ ಅಭ್ಯರ್ಥಿಯೊಬ್ಬರು ನಾಸೀರ್ ಹುಸೇನ್ ಎಂಬ ಒಂದು ವ್ಯಕ್ತಿ ಗೆಲ್ತಾರೆ. ಗೆದ್ದ ತಕ್ಷಣ ಸೆಲೆಬ್ರೇಷನ್ ಟೈಮ್ನಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಘೋಷಣೆ ಹಾಕೊಂಡು ಅವರು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ನಡೆದಂಥ ಘಟನೆ ಆದರೂ ಏನು, ಸಂಪೂರ್ಣವಾಗಿ ಈ ಘಟನೆ ಬಗ್ಗೆ ವಿವರಣೆ ಕೊಡ್ತೀವಿ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಅದನ್ನೆಲ್ಲ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಪೂರ್ತಿ ವರದಿಯನ್ನು ನೋಡಿ. ಇಲ್ಲೇನು ನಡೆದಿರೋ ಘಟನೆ ಅಂದರೆ ಏನು ಅಂದರೆ, ಪಬ್ಲಿಕ್ ಟಿವಿಯ ಒಬ್ಬರು ರಿಪೋರ್ಟರ್ ಹೋಗಿ ಸೆಲೆಬ್ರೇಷನ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಸರ್ ಗೆದ್ದಿದ್ದೀರಲ್ಲ, ಏನು ನಿಮ್ಮ ಅಭಿಪ್ರಾಯ ಅಂತ. ಆ ಟೈಮ್ನಲ್ಲೇ ಒಬ್ಬ ವ್ಯಕ್ತಿ ನಾಸೀರ್ ಹುಸೇನ್ ಅವರ ಬೆಂಬಲಿಗರೋ ಇಲ್ವೋ ನಮಗೆ ಗೊತ್ತಿಲ್ಲ, ಒಟ್ನಲ್ಲಿ ಅವರ ಗುಂಪಿನಲ್ಲೇ ಒಬ್ಬ ಏನು ಮಾಡ್ತಾನೆ, ಪಾಕಿಸ್ತಾನ ಜಿಂದಾಬಾದ್ ಎಂಬ ಒಂದು ಘೋಷಣೆ ಕೂಗ್ತಾನೆ. ಆ ಟೈಮ್ನಲ್ಲಿ ಏನಾಗುತ್ತೆ, ಪಬ್ಲಿಕ್ ಟಿವಿಯ ಇವು ಚೆನ್ನಾಗಿ ಅಲ್ಲಿರುವಂಥ ವರದಿಗಾರರಿಗೆ ಚೆನ್ನಾಗಿ ಕೇಳಿಸಿದೆ ಅಂದರೆ ಈತನಿಗೆ ಕೇಳಿಸಿರಲ್ವಾ? ಕೇಳಿಸಿರುತ್ತೆ. ಆ ಟೈಮ್ನಲ್ಲಿ ಅವ್ರೇನು ರಿಯಾಕ್ಟ್ ಮಾಡೋದಿಲ್ಲ, ಚೆನ್ನಾಗಿ ನಗ ಆಡ್ಕೊಂಡು ರಿಯಾಕ್ಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಈ ಎಲ್ಲ ಪತ್ರಕರ್ತರು ಸುತ್ತಾಕೊಂಡ್ಬಿಡ್ತಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗ್ತಾ ಇದ್ದಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಪತ್ರಕರ್ತರು ಹೋಗ್ಬಿಟ್ಟಲ್ಲಿ ನಿಂತ್ಕೊಳ್ತಾರೆ, ಪ್ರಶ್ನೆ ಕೇಳೋಕ್ಕೆ ಶುರು ಹಚ್ಕೊಳ್ತಾರೆ. ಆ ಟೈಮ್ನಲ್ಲಿ ಒಬ್ರು ರಿಪಬ್ಲಿಕ್ ಟಿವಿಯ ಪತ್ರಕರ್ತರು ಒಬ್ರು ಪ್ರಶ್ನೆ ಕೇಳ್ತಾರೆ, ಸರ್ ಪಾಕಿಸ್ತಾನ ಪರ ಘೋಷಣೆ ಆಗ್ತಾ ಇದ್ದಾರೆ ನಿಮ್ಮ ಬೆಂಬಲಿಗರು ಅಂತ. ಆ ಟೈಮ್ನಲ್ಲಿ ಮನುಷ್ಯ ಅದು ಹೆಂಗೆ ತಗೊಳ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಒಂದು ಯಾರೋ BJP ಅವ್ರು ಹೇಳ್ತಿದ್ದಾರೆ, ಇನ್ನೊಂದು ಮತ್ತೊಂದು ಅಂತ ಏನಾದ್ರು ಒಂದು ಅದಕ್ಕೆ ರೀಸನ್ ಕೊಟ್ಕೊಂಡೇನೋ ಸಮರ್ಥಿಸಿಕೊಂಡಿದ್ರು ಒಪ್ಕೊಳ್ತಿದ್ರೆ ನಾವು ಪತ್ರಕರ್ತರು. ಅದನ್ನೆಲ್ಲ ಬಿಟ್ಟು ಇವರು ನಡಿಯ ಆಚೆಗೆ ವಿಧಾನಸೌಧ ಏನಾದ್ರು ಅವ್ರ ಅಪ್ಪನ ಆಸ್ತಿನ ಇವ್ರ ತಾತನ ಆಸ್ತಿನ ಅಂತ ಅವ್ರ ಅಂಗಣ್ಣನವ್ರು ಚೆನ್ನಾಗಿ ಹೇಳಿದ್ರು. ಯಾರ್ದು ಆಸ್ತಿ ಇದು? ನಡಿಯ ಆಚೆ ಅಂದ್ರೆ ಇವ್ರಿಗೆ ಪ್ರಶ್ನೆ ಮಾಡೋಂಗಿಲ್ಲ ಯಾರು ಪತ್ರಕರ್ತರು? ಎಲ್ಲಿಗೆ ಹೋಗ್ತಾ ಇದೆ ಸಮಾಜ, ಏನು ನಡೆಸ್ತಾ, ಎಲ್ಲಿಗೆ ಹೋಗ್ತಾ ಇದೆ ದೇಶ, ಎಲ್ಲಿಗೆ ಹೋಗ್ತಾ ಇದೆ ರಾಜಕೀಯ? ಈ ಮಟ್ಟಕ್ಕೆ ಇಷ್ಟು ಕೀಳ್ಮಟ್ಟಕ್ಕೆ ರಾಜಕೀಯ ಮಾಡ್ಬೇಕಾ? ಇದಕ್ಕೆಲ್ಲ ಇವರು ಯಾರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಯಾರು ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ ನಾನು ಕಂಡಿರೋ ಮಟ್ಟಿಗೆ. ಒಬ್ಬರೇ ಯಾರೋ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನೂ ನಾಸೀರ್ ಹುಸೇನನ್ನ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು, ಸರ್ ನಾವೆಲ್ಲ ವಿಡಿಯೋ ಎಲ್ಲ ನೋಡ್ತೀವಿ, ಅದನ್ನೆಲ್ಲ ನೋಡಿ ಆಮೇಲೆ ರಿಯಾಕ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಗಮನಿಸ್ಬೇಕಾಗಿರೋ ವಿಚಾರ ಏನು ಅಂದರೆ, ರಿಪಬ್ಲಿಕ್ ಟಿವಿಯ ವರದಿಗಾರರು ಹೇಳಿರುವಂಥ ಮಾಹಿತಿಯ ಪ್ರಕಾರ, ಇನ್ನೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ, ರಿಪಬ್ಲಿಕ್ ಟಿವಿಯ ವರದಿಗಾರರು ಹೇಳಿರುವಂಥ ಮಾಹಿತಿಯ ಪ್ರಕಾರ ಅವರು ಏನೋ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ಮೇಲೆ ಹೋಗ್ತಾ ಇದ್ರಂತೆ, ವಿಧಾನಸೌಧದ ಮೇಲೆ ಒಂದು ಮೆಟ್ಲೇನೋ ಹತ್ಕೊಂಡು ಹೋಗ್ತಾ ಇದ್ರಂತೆ. ಆ ಟೈಮ್ನಲ್ಲಿ ಕೇಳಿರತಕ್ಕದ್ದು, ಅವರು ಮೇಲೆ ಹೋಗ್ತಾ ಇರುವಂಥ ಟೈಮ್ನಲ್ಲಿ ರಿಪಬ್ಲಿಕ್ ಟಿವಿಯ ವರದಿಗಾರರು ಕೇಳಿರತಕ್ಕದ್ದು ಏನಂತ, ಸರ್ ಪಾಕಿಸ್ತಾನದ ಪರ ಘೋಷಣೆ ಆಗ್ತಾ ಇದ್ದಾರೆ ನಿಮ್ಮ ಬೆಂಬಲಿಗರು ಅಂತ, ನಡೆಯಯ್ಯ ಆಚೆಗೆ ಅಂತ ಈತ ಹೇಳಿರತಕ್ಕದ್ದು. ಆಯ್ತಾ? ಅದೆಲ್ಲ ಆದ್ಮೇಲೆ ಮತ್ತೆ ವಾಪಸ್ ಬರ್ತಾರೇನೋ, ಪ್ರಶ್ನೆ ಕೇಳೋಣ, ಅರ್ಜೆಂಟಲ್ಲಿ ಇದ್ರೇನೋ ಅಂತ ಪತ್ರಕರ್ತರು ಸಹಿತ ಸಾಲ್ತಾತ 5-10 ನಿಮಿಷ ಕಾದಿದ್ದಾರೆ. ಈ ನಾಸೀರ್ ಹುಸೇನ್ ಎಂಬ ಅವರು ಏನು ಮಾಡಿದ್ದಾರೆ ಅಂದರೆ, ಹಿಂದೆ ಹೋಗಿರೋದಂತೆ. ಯಾಕೆ ಪತ್ರಕರ್ತರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಿಮಗೆ ಧೈರ್ಯ ಇರಲಿಲ್ವಾ, ನೈತಿಕತೆ ಇರಲಿಲ್ವಾ? ಹಂಗಾರೆ ನೀವೇ ಒಪ್ಕೊಂಡಂಗಾಯ್ತಪ್ಪ, ನಿಮ್ಮ ಬೆಂಬಲಿಗರೇ ಯಾರೋ ಒಬ್ಬ ಆ ರೀತಿ ಕೂಗಿದ್ದಾರೆ ಅನ್ನೋ ಒಂದು ಮಟ್ಟಕ್ಕೆ. ಯಾಕೆ ಪತ್ರಕರ್ತರು ಇವ್ರನ್ನೆಲ್ಲ ಯಾರನ್ನೂ ಪ್ರಶ್ನಿಸುವಂತಿಲ್ಲ, ಪ್ರಶ್ನಿಸಿದ್ರೆ ನಡೆಯ ಆಚೆಗೆ ಅಂತ ಕಳಿಸಿದ್ದಾರೆ. ಅದಕ್ಕೆ ರಂಗಣ್ಣನವ್ರು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಬಿಡಿ. ಹೆಂಗೆ ಇವ್ರ ಅಪ್ಪನ ಮನೆ ಆಸ್ತಿನ ನಾನು ಆ ಜಾಗದಲ್ಲಿ ಇದ್ದಿದ್ರೆ, ರಂಗಣ್ಣನವ್ರು ಹೇಳಿದ್ದು, ನಾನು ಆ ಜಾಗದಲ್ಲಿ ಇದ್ದಿದ್ರೆ ನಿಮ್ಮ ತಾತನ ಮನೆ ಆಸ್ತಿಯ ವಿಧಾನಸೌಧ ಅಂತ ಕೇಳ್ತಿದ್ದೆ ಅಂತ. ಎಲ್ಲ ಚಾನಲ್ ಅವರು ಅಷ್ಟೇ, ನಾವೆಲ್ಲ ಖುಷಿ ಪಡ್ಬೇಕಾಗಿರೋದು ತಕ್ಕದ್ದು ಅಂದ್ರೆ ಮಾಧ್ಯಮದವರು ಎಲ್ಲ ಒಂದಾಗಿರೋ ಟೈಮ್ನಲ್ಲಿ ಪ್ರಶ್ನೆ ಚೆನ್ನಾಗಿ ಕೇಳಿದ್ದಾರೆ. ಸುವರ್ಣ ನ್ಯೂಸ್ ಅಜಿತ್ ಅವರೇ ಆಗಲಿ, ಪಬ್ಲಿಕ್ ಟಿವಿಯ ಪಬ್ಲಿಕ್ ಟಿವಿಯ ರಂಗಣ್ಣನವರೇ ಆಗಲಿ, ರಿಪಬ್ಲಿಕ್ ಟಿವಿಯ ಇವರು ಜಯಪ್ರಕಾಶ್ ಅವರೇ ಆಗಲಿ, ಎಲ್ಲ ಚೆನ್ನಾಗಿ ಒಂದಾಗಿ ಪ್ರಶ್ನೆ ಕೇಳಿದ್ರು. ಯಾವ ಚಾನಲ್ ಪತ್ರಕರ್ತರಾದ್ರೇನ್ರಿ? ಪತ್ರಕರ್ತರೆ ಆ ಪ್ರಶ್ನೆ ಕೇಳುವಂತಿಲ್ಲ ಯಾರೂ. ಹಂಗಾರೆ ಇವ್ರನ್ನ ಪ್ರಶ್ನೆ ಕೇಳಿದವ್ರನ್ನೆಲ್ಲ ಇವರು ನಡೆಯ ಆಚೆಗೆ ಇದನ್ನ ಎಲ್ಲ ಪತ್ರಕರ್ತರು ಅರ್ಥ ಮಾಡ್ಕೊಬೇಕಾರತಕ್ಕದ್ದು ಏನು ಅಂದರೆ, ಇದನ್ನ ನೀವು ಇಲ್ಲೇ ಮೊದಲೇ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನೆಲ್ಲ ನೀವು ಪ್ರಶ್ನೆ ಮಾಡಕ್ಕೆ ಹೋದ್ರೆ ನಿಮ್ಮನ್ನ ಈಗ ನಡೆಯ ಆಚೆಗೆ ಇನ್ನೊಂದೇನೋ ಮಾಡ್ತಾರೆ. ಇನ್ನೊಂದ್ಸರಿ ಅವ್ರನ್ನ ಪ್ರಶ್ನೆ ಕೇಳೋದಕ್ಕಾದ್ರೆ ಬಿಡಬೇಡಿ. ಈ ವಿಚಾರನ ಇಲ್ಲಿಗೆ ಬಿಟ್ಟರೆ ಇನ್ನೊಂದು ಕಡೆಗೆ ತಿಳ್ಕೊಳ್ಳುತ್ತೆ.
ಆತ ಎಲ್ಲೋದ ಈ ಟೈಮ್ನಲ್ಲಿ ನಾನು ಹೆಚ್ಚು ಕಮ್ಮಿ ವಿಡಿಯೋನ ಶೂಟ್ ಮಾಡ್ತಾ ಇರತಕ್ಕದ್ದು 6 ಗಂಟೆ. ಆ ವಿಚಾರಣೆ ಏನಾಯಿತು, ಇನ್ನೂ ಏನು ಬಂದಿಲ್ಲ, ವಿಚಾರ ಏನು ಬಂದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನು ಕತೆ, ಆತ ಸಿಗಾಕೊಂತಾನೋ ಇಲ್ವೋ, ಅದನ್ನು ಮುಚ್ಚಾಕ್ತಾರೋ ಗೊತ್ತಿಲ್ಲ. ಇದನ್ನೇನಾದ್ರು ಸಿದ್ದರಾಮಯ್ಯ ಅವರೇ ಆಗಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಮುಖಂಡರು ವರ್ಗನು ಯಾರು ಸಮರ್ಥಿಸಿಕೊಳ್ಳೋಕೆ ಹೊರಟ್ರೆ ಮಾತ್ರ ನಿಮ್ಮಂಥ ಬೆನ್ನು ಮೂಳೆ ಇಲ್ಲದಂಥ ಸರ್ಕಾರ ಇಲ್ಲ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಆತ ಯಾರು ಹಿಡಿದು ಆ ವಿಡಿಯೋನ ಸಹಿತ ಇದೆ, ಆತ ಕೂಗ್ತಾ ಇರೋನ್ ಸಹಿತ ಅವನ್ನ ಮಾರ್ಕ್ ಮಾಡಿ ಚೆನ್ನಾಗಿ ಮಾಧ್ಯಮದವರು ತೋರಿಸ್ತಿದ್ದಾರೆ. ಬೆನ್ನು ಮೂಳೆ ಮುರಿಯೋವರ್ಗ ಒಂದ್ಸರಿ ಓಡಿದ್ರೆ ಇನ್ನೊಬ್ಬ ಬುದ್ಧಿ ಕಲಿತಾನೆ, ಅಲ್ಲಿವರೆಗೆ ಯಾರು ಬುದ್ಧಿ ಕಲಿಯಲ್ಲ. ನೋಡೋಣ ಡೆವಲಪ್ಮೆಂಟ್ಸ್, ಏನಾದ್ರು ಡೆವಲಪ್ಮೆಂಟ್ಸ್ ಆದರೆ ಇದ್ರ ಬಗ್ಗೆ ವಿಡಿಯೋ ಮಾಡೋ ತಿಳಿಸ್ತೀನಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.